ಇನ್ನು ಸ್ಟಾಲಿನ್ ಕುಟುಂಬ ರೆಸ್ಟ್ಗೆ ಅಂತ ಕೊಡಗಿಗೆ ಬಂದಿದೆ. ಎಲೆಕ್ಷನ್ ಎಲ್ಲ ಮುಗಿಸಿ ಸ್ಟಾಲಿನ್ ಸೋತು ಉದಯನಿಧಿ ಗೆದ್ದು ಅಲ್ಲಿ ವಿಜಯ್ ಮುಖ್ಯಮಂತ್ರಿ ಆಗಿ ಏನೇನಾಯ್ತು ಗೊತ್ತು ನಿಮಗೆ. ಕಾಂಗ್ರೆಸ್ನವರು ಇವ್ರನ್ನ ಹೇಳದೆ ಕೇಳದೆ ಬಿಟ್ಟು ಹೋಗಿ ಸರ್ಕಾರ ಸೇರ್ಕೊಂಡು ಸಚಿವರುಗಳಾಗಿ ಎಲ್ಲ ಆಗಿದೆ. ಯಾರಿಗಾದರೂ ಒಂದು ಕೆಲವು ದಿನಗಳ ರೆಸ್ಟ್ ಬೇಕು ಅನ್ಸುತ್ತೆ. ಕೊಡಗಿಗೆ ಒಂದು ರೆಸಾರ್ಟಿಗೆ ಬಂದಿದ್ದಾರೆ, ಖಾಸಗಿ ರೆಸಾರ್ಟಿಗೆ ಬಂದಿದ್ದಾರೆ. ಸ್ಟಾಲಿನ್ನು, ಉದಯನಿಧಿ, ಸ್ಟಾಲಿನ್ ಸೊಸೆ ಇವರೆಲ್ಲ ರೆಸಾರ್ಟ್ನಲ್ಲಿದ್ದರೆ ಸ್ಟಾಲಿನ್ ಪತ್ನಿ ದುರ್ಗಾ ಸ್ಟಾಲಿನ್ ಮೈಸೂರಿಗೆ ಬಂದರು ಚಾಮುಂಡಿ ದರ್ಶನಕ್ಕೆ. ಇದನ್ನು ಯಾಕೆ ಒತ್ತಿ ಹೇಳೋದು ಅಂದರೆ ಅಲ್ಲಿ ಮಗ ನೋಡಿದ್ರೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ನಿಂತ್ಕೊಂಡು ಸನಾತನದ ಸರ್ವನಾಶ ಮಾಡಬೇಕು, ನಾವು ಬಂದಿರೋದೇ ಅದಕ್ಕೆ ಅಂತಾರೆ. ಮಗ ಸನಾತನ ಡೆಂಗ್ಯೂ ಇದ್ದಂಗೆ, ಮಲೇರಿಯಾ ಇದ್ದಂಗೆ, ಅದನ್ನು ಉಳಿಸಬಾರ್ದು ಅಂತ ಉದಯನಿಧಿ ಮಾತಾಡ್ತಾರೆ. ಡೆಂಗ್ಯೂ ಮಲೇರಿಯಾ ಅಲ್ಲ, ಅದು HIV ಇದ್ದಂಗೆ ಅಂತ ರಾಜ ಮಾತಾಡ್ತಾರೆ. ಇದನ್ನು ನೋಡಿನೇ ಅಣ್ಣಾಮಲೈ ಹೇಳಿದ್ದೀವ್ರಿಗೆ, ಫಸ್ಟ್ ನಿಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋದು ನಿಲ್ಸಕ್ಕಾಗತ್ತಾ ನೋಡು ನಿನ್ನ ಕೈಲಿ ಅಂತ. ನಿಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಅದನ್ನು ನಿಲ್ಸಕ್ಕಾಗತ್ತಾ ನೋಡು ನಿನ್ನ ಕೈಲಿ, ಆಮೇಲೆ ಸನಾತನದ ಸರ್ವನಾಶ ಮಾಡೋ ಬಗ್ಗೆ ಆಲೋಚನೆ ಮಾಡಿ ಅಂತ ಅಣ್ಣಾಮಲೈ ಚಾಲೆಂಜ್ ಮಾಡ್ತಾರೆ. ದುರ್ಗಾ ಸ್ಟಾಲಿನ್ ಪರಮ ದೈವ ಭಕ್ತೆ. ಅವರ ಗಂಡನ ಪಕ್ಷ, ಮಗನ ಪಕ್ಷ ಏನೇ ಉದ್ದೇಶ ಇಟ್ಕೊಂಡು ಏನೇನೇ ಕೆಲಸ ಮಾಡ್ತಿರ್ಲಿ, ಅವ್ರ ಮನೆಯಲ್ಲಿ ತುಂಬಾ ದೊಡ್ಡ ದೇವ್ರ ಮನೆ ಇದೆ. ಅಲ್ಲಿ ಮಗ ಸನಾತನದ ಸರ್ವನಾಶ ಅಂತ ಭಾಷಣ ಮಾಡ್ತಿದ್ರೆ ತಾಯಿ ನ್ಯೂಸ್ ಚಾನಲ್ಗಳಿಗೆ ತಮ್ಮ ಮನೆ ದೇವ್ರ ಮನೆಯಲ್ಲಿ ಯಾವ್ಯಾವ ಫೋಟೋ ಇದೆ, ಯಾವ್ಯಾವ ಮೂರ್ತಿಗಳಿದೆ, ಏನೇನು ಪೂಜೆಗಳಾಗುತ್ತೆ, ತಾವೇನು ವ್ರತ ಮಾಡ್ತೀವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. GT ದೇವೇಗೌಡರ ಮನೆಗೆ ಹೋಗಿದ್ದಾರೆ ನೋಡಿ. ಚಾಮುಂಡೇಶ್ವರಿಯ ಶಾಸಕ, JDS ನಾಯಕ, ಚಾಮುಂಡೇಶ್ವರಿಯ ಶಾಸಕ GT ದೇವೇಗೌಡರ ಮನೆಗೆ ಹೋಗಿದ್ದಾರೆ. ಹೆಣ್ಮಕ್ಳು ಅರಿಶಿನ ಕುಂಕುಮ ಕೊಟ್ಟು ನೋಡಿ, ದುರ್ಗಾ ಸ್ಟಾಲಿನ್ ಕಾಲಿಗೆ ನಮಸ್ಕಾರ ಮಾಡೋರು GT ದೇವೇಗೌಡರು ಅವರ ಪತ್ನಿಗೆ. ದೇವಸ್ಥಾನಕ್ಕೆ ಬಂದು ಏನು ಮಾಡಿದ್ರು? ದುರ್ಗಾ ಸ್ಟಾಲಿನ್ ಅವರು ಪೂಜೆ ಮಾಡಿರ್ತಾರೆ. ಅಫ್ಕೋರ್ಸ್ ಯಾರ ಹೆಸರಿಗೆ ಅರ್ಚನೆ ಮಾಡಿಸ್ಬೇಕು ಅಂತ ಕೇಳ್ತಾರಲ್ಲ, ಅವರು ಸ್ಟಾಲಿನ್ ಮತ್ತು ಉದಯನಿಧಿ ಹೆಸರಿಗೆ ಅರ್ಚನೆ ಮಾಡಿಸಿದ್ರಂತೆ. ನನ್ನ ಗಂಡ ಮತ್ತು ಮಗನಿಗೆ ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡಿಸಿದ್ರಂತೆ. ಮಂಡ್ಯದ ನಿಮಿಷಾಂಬಾ ದೇವಸ್ಥಾನದಲ್ಲಿ ಇದು ದುರ್ಗಾ ಸ್ಟಾಲಿನ್ ಅವರ ದೈವ ಭಕ್ತಿಯನ್ನು ಆಡ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ಇದನ್ನು ಒಂದೇ ಕುಟುಂಬದಲ್ಲಿ ವೈರುಧ್ಯಗಳು ಹೆಂಗಿರ್ತವೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತಷ್ಟೇ. ಮೈಸೂರಿನ ಚಾಮುಂಡಿ ತಾಯಿಗೆ ಮತ್ತು ಮಂಡ್ಯದ ನಿಮಿಷಾಂಬಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು.